ನಾನೇ ಎಲ್ಲ ನನ್ನಿಂದಲೇ ಎಲ್ಲ, ನಾನಿಲ್ದೆ ಏನೂ ಇಲ್ಲ. ಇಂತಹ ಅಹಂಕಾರ, ಹಮ್ಮು ಬಿಮ್ಮು ನೆತ್ತಿಗಿರಿದ್ರೆ ಏನಾಗತ್ತೆ ಅನ್ನೋದಕ್ಕೆ ಈಗಿನ ಕಾಂಗ್ರೆಸ್ ಪರಿಸ್ಥಿತಿ ನೋಡಿದ್ರೆ ಸ್ಪಷ್ಟವಾಗಿ ಗೊತ್ತಾಗತ್ತೆ. ಸೆನ್ಸ್ ಆಫ್ ಎಂಟೈಟಲ್ಮೆಂಟ್, ನಾನು ಗಾಂಧಿ ಕುಟುಂಬಕ್ಕೆ ಸೇರಿದವನು, ಏನು ಬೇಕಾದ್ರೂ ಮಾಡಿದ್ರು ನಡೆಯುತ್ತೆ, ಕಾಯ್ದೆ ಕಾನೂನುಗಳು ಯಾವುದು ನನಗೆ ಅಪ್ಲೈ ಆಗಲ್ಲ. ಒಂದು ಸಂಸ್ಥೆ ಚುನಾವಣಾ ಆಯೋಗ ನನ್ನನ್ನು ಹಿಂಗೆ ಅಫಿಡವಿಟ್ ಕೊಡು ಅಂತ ಕೇಳೋದಿಕ್ಕೆ ಸಾಧ್ಯ? ನಾನು ಹುಟ್ಟಾನೆ ಅಧಿಕಾರ ಕಂಡು ಬೆಳೆದವನು. ಈ ದುರಹಂಕಾರನೇ ನೋಡಿ ಕಾಂಗ್ರೆಸ್ಗೆ ಇಂತಹ ಪರಿಸ್ಥಿತಿ ತಂದಿಟ್ಟಿರುವುದು. ಇವ್ರೇನ್ ಅನ್ಕೊಂಡಿದ್ರು, ಸುಳ್ಳು ಸುಳ್ಳು ಸತ್ಯಕ್ಕೆ ದೂರವಾದ ಆರೋಪಗಳನ್ನು ಮಾಡೋದು, ಜನರನ್ನ ಮತಿಭ್ರಮಿತಗೊಳಿಸಿ ತಮ್ಮ ಬೇಳೆ ಬೇಯಿಸಿಕೊಂಡು ಹಿಟ್ ಅಂಡ್ ರನ್ ಮಾಡಿ ಓಡಿ ಹೋಗೋದು. ಇಂತಹ ವಿಚಾರಗಳನ್ನ ಕೋರ್ಟಿಗೆ ತೆಗೆದುಕೊಂಡು ಹೋದ್ರೆ ಪ್ರೂಫ್ ಕೇಳ್ತಾರೆ, ಸಾಕ್ಷಿ ಕೇಳ್ತಾರೆ, ಎಲ್ಲಿದೆ ಆಧಾರ ಇದಕ್ಕೆ? ಇದ್ರೆ ತಾನೇ ಸಲ್ಲಿಸೋದಿಕ್ಕೆ. ಜನರಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಬಂದು ಇಲ್ಲ ಸಲ್ಲದ ಭ್ರಮೆಯನ್ನು ಸೃಷ್ಟಿ ಮಾಡೋದು. ಇವರು ಬಳಸೋ ಶಬ್ದಗಳು ನೋಡಿ ಹೇಗಿದಾವೆ. ವೋಟ್ ಚೋರಿ, ಮತಗಳ್ಳತನ ಅಂತೆ. ದೇಶದ ನಾಗರಿಕತ್ವ ಪಡೆಯದೆ ವೋಟರ್ ಐಡಿ ಕಾರ್ಡ್ ಪಡೆದಿದ್ದವ್ರು ಇವರು ಮತಗಳ್ಳತನ ಅಂತೇಳಿ ಆರೋಪ ಮಾಡೋದಿಕ್ಕೆ ಬರ್ತಾರೆ. ರಾಹುಲ್ ಗಾಂಧಿ ಅವರು ಮಾಡಿರುವ ಪ್ರತಿಯೊಂದು ಆರೋಪಕ್ಕೂ ಪಿನ್ ಟು ಪಿನ್ ಉತ್ತರ ಕೊಟ್ಟಿದೆ ಎಲೆಕ್ಷನ್ ಕಮಿಷನ್. ಇವರಿಂದ ಬಂದಿರತಕ್ಕಂತ ಆರೋಪಗಳನ್ನ ಕೋರ್ಟ್ಗೆ ಒಯ್ಯೋದಿಕ್ಕೆ ಮುಂದಾಗ್ತಾ ಇದೆ. ಡೆಡ್ ಲೈನ್ ಸಹ ಕೊಟ್ಟಿದೆ ರಾಹುಲ್ ಗಾಂಧಿ ಅವರಿಗೆ ಎಲೆಕ್ಷನ್ ಕಮಿಷನ್. ಸಂವಿಧಾನಬದ್ಧ ಸಂಸ್ಥೆನೆ ನಂಬಲ್ಲ ಅಂದ್ರೆ ಸ್ನೇಹಿತರೆ, ಈ ಸೂಚನೆಗಳಿದಾವಲ್ಲ ಬಹಳ ಡೇಂಜರಸ್. ಪ್ರಜಾಪ್ರಭುತ್ವದ ಆಶಯಗಳಿಗೆ ಕೊಡಲಿ ಪೆಟ್ಟು ಕೊಡ್ತಾ ಇರೋದು ಇವರು. ತಾವು ಗೆದ್ದಾಗ ಮಾತ್ರ ಎಲೆಕ್ಷನ್ ಕಮಿಷನ್ ಸರಿ ಇರುತ್ತೆ. ಕರ್ನಾಟಕದಲ್ಲಿ ಚೆನ್ನಾಗಿತ್ತು, ತೆಲಂಗಾಣದಲ್ಲಿ ಚೆನ್ನಾಗಿತ್ತು, ಹಿಮಾಚಲ ಪ್ರದೇಶದಲ್ಲಿ ಚೆನ್ನಾಗಿತ್ತು ಎಲೆಕ್ಷನ್ ಕಮಿಷನ್. ಇವರಿಗೆ ಶಕ್ತಿ ಇಲ್ಲ ಮೋದಿ ವಿರುದ್ಧ ರಣರಂಗದಲ್ಲಿ ಹೋರಾಟ ಮಾಡೋದಿಕ್ಕೆ. ಇವರ ಕೈಲಾಗದಕ್ಕೆ, ಇವರ ಸೋಲಿನ ಹೊಣೆನ ಸಂವಿಧಾನಬದ್ಧ ಸಂಸ್ಥೆ ಎಲೆಕ್ಷನ್ ಕಮಿಷನ್ ಮೇಲೆ ಹಾಕೋದು, ಇವಿಎಂ ಮೇಲೆ ಹಾಕೋದು. ಸಹಿಸುವಷ್ಟು ಸಹಿಸ್ತು ಎಲೆಕ್ಷನ್ ಕಮಿಷನ್. ಇನ್ನು ಮುಂದೆ ಆಗಲ್ಲ ಅಂತ ಡೆಡ್ ಲೈನ್ ಕೊಟ್ಟಿದೆ. 1 ವಾರಗಳ ಕಾಲ ಸಮಯಾವಕಾಶ ಇದೆ ನಿಮಗೆ. ಅದರೊಳಗಾಗಿ ನಿಮ್ಮಲ್ಲಿ ಅದ್ಯಾವ ದಾಖಲೆಗಳಿದಾವೆ, ಏನು ನೀವು ವೋಟ್ ಚೋರಿ, ಮತಗಳ್ಳತನ ಅಂತ ಆರೋಪ ಮಾಡ್ತಾ ಇದ್ದೀರಾ, ಅದರ ಪ್ರೂಫ್ ಸಲ್ಲಿಸಬೇಕು. ರೈಟಿಂಗ್ ಅಲ್ಲಿ ಬರೆದು ಕೊಡ್ಬೇಕು, ಅಫಿಡವಿಟ್ ಗೆ ಸೈನ್ ಮಾಡಿ ಕೊಡ್ಬೇಕು. ನೀನಾ ನಾನಾ ಅಂತ ಅಖಾಡಕ್ಕಿಳಿದಿದೆ ಎಲೆಕ್ಷನ್ ಕಮಿಷನ್ ರಾಹುಲ್ ಗಾಂಧಿ ಅವರ ಈ ಇಲ್ಲ ಸಲ್ಲದ ಆಧಾರ ರಹಿತ ಆರೋಪಗಳ ವಿರುದ್ಧ. ಇದೇನಾದ್ರೂ ಸುಳ್ಳು ಅಂತ ಸಾಬೀತಾದ್ರೆ ಜೈಲಿಗೆ ಹೋಗೋದಕ್ಕೆ ರೆಡಿ ಆಗಿರ್ಬೇಕಾಗತ್ತೆ. ಸಂವಿಧಾನ ರಕ್ಷಕರು ಮಾತೆತ್ತಿದ್ರೆ ಸಂವಿಧಾನ ಅಂತೇಳಿ ಕೆಂಪು ಪುಸ್ತಕ ಇಟ್ಕೊಂಡು ಓಡಾಡ್ತಾರೆ. ಅದೇ ಸಂವಿಧಾನದ ಆಶಯದಂತೆ ಎಲೆಕ್ಷನ್ ಕಮಿಷನ್ ರಚನೆಯಾಗಿರೋದು. ಅದರ ಮೇಲೆ ವೋಟ್ ಚೋರಿ, ಮತಗಳ್ಳತನ ಆಗಿದೆ ಅಂತ ಅಪಶಬ್ದ ಬಳಸೋದು, ಬರೀ ಆರೋಪ ಹೊರಿಸೋದು, ಹಿಟ್ ಅಂಡ್ ರನ್ ಮಾಡೋದು. ಎಷ್ಟು ದಿವಸ ಅಂತ ಈ ರೀತಿಯ ನಿರಾಧಾರ ಆರೋಪಗಳನ್ನು ಸಹಿಸೋದಿಕ್ಕೆ ಸಾಧ್ಯ? ಪಾಪ ಎಲೆಕ್ಷನ್ ಕಮಿಷನ್ ಅಧಿಕಾರಿಗಳು ಕಷ್ಟಪಟ್ಟು ಎಲೆಕ್ಷನ್ ಮಾಡಿ ಸಕ್ಸಸ್ಫುಲ್ ಆಗಿ ಮತದಾನ ಆಗುವಂತೆ ನೋಡಿಕೊಂಡು ಇವರು ಕೈಲಾಗದೆ ಸೋತೋಗಿರೋದ್ರಿಂದ ಎಲೆಕ್ಷನ್ ಕಮಿಷನ್ ಮೇಲೆ ಆರೋಪ ಮಾಡೋದು. ಅದು ಸರಿ ಇಲ್ಲ, ಇದು ಸರಿ ಇಲ್ಲ, ವೋಟರ್ ಲಿಸ್ಟ್ ನಲ್ಲಿ ಹಾಗಾಗಿದೆ ಹೀಗಾಗಿದೆ ಅಂತ ಆಧಾರ ಇಲ್ಲದ ಆರೋಪಗಳನ್ನು ಮಾಡೋದು. ಇನ್ನು ಮುಂದೆ ಸಹಿಸೋದಕ್ಕಾಗಲ್ಲ. ಸಾಕ್ಷಿ ತಗೊಂಡು ರೆಡಿಯಾಗಿ ಬನ್ನಿ, 7 ದಿನದೊಳಗೆ ಕೊಡ್ಬೇಕು. ಇಲ್ಲವಾದ್ರೆ ಸ್ಟ್ರಿಕ್ಟ್ ಆಕ್ಷನ್ಗೆ ಬದ್ಧರಾಗಿರ್ಬೇಕಾಗುತ್ತೆ. ಶ್ರೀಕೃಷ್ಣನ ಜನ್ಮಸ್ಥಾನಕ್ಕೆ ದಬ್ಬಲಾಗುವುದು ಅಂತ ಎಲೆಕ್ಷನ್ ಕಮಿಷನ್ ವಾರ್ನಿಂಗ್ ಕೊಟ್ಟಾಗಿದೆ ಆಗ್ಲೇ. ಸ್ನೇಹಿತರೆ, ನೀವು ನಂಬ್ತಿರೋ ಬಿಡ್ತಿರೋ, ರಾಹುಲ್ ಗಾಂಧಿ ಅವರೇನು ದೊಡ್ಡ ಸ್ಕ್ರೀನ್ ಅಲ್ಲಿ ತೋರಿಸಿದ್ರು, ಪ್ರೆಸೆಂಟೇಶನ್ ಮಾಡಿ ವೋಟರ್ ಲಿಸ್ಟ್ ನಲ್ಲಿ ಹಾಗಾಗಿದೆ ಹೀಗಾಗಿದೆ ಫೇಕ್ ಆಗಿದೆ ಅಂತ. ಎಲೆಕ್ಷನ್ ಕಮಿಷನ್ ಹೇಳ್ತಾ ಇರೋದು ಈ ಮಾತು. ರಾಹುಲ್ ಗಾಂಧಿ ಅವರೇನು ಆ ಪ್ರೆಸೆಂಟೇಶನ್ ಅಲ್ಲಿ ತೋರಿಸಿದ್ದಾರೆ, ಅದ್ ಯಾವುದೇ ದಾಖಲೆಗಳು ಎಲೆಕ್ಷನ್ ಕಮಿಷನ್ ದಲ್ಲ. ಯೋಚನೆ ಮಾಡಿ ಎಂತಹ ಷಡ್ಯಂತ್ರ ಮಾಡಿರ್ಬೋದು. 6 ಅಡಿ ಗಾತ್ರದ ಸ್ಕ್ರೀನ್ ಹಾಕಿ ಅದರ ಮುಂದೆ ಟೀಚರ್ ರೀತಿ ನಿಂತು ರಾಹುಲ್ ಗಾಂಧಿ ಅವರು ಲೆಕ್ಚರ್ ಕೊಟ್ರು ಇಡೀ ದೇಶಕ್ಕೆ. ಅದೇ ಪ್ರೆಸೆಂಟೇಶನ್ ಬಗ್ಗೆ ಎಲೆಕ್ಷನ್ ಕಮಿಷನ್ ಹೇಳಿರೋದು. ಅದ್ಯಾವ ದಾಖಲಾತಿಗಳು ನಮ್ದಲ್ಲ. ನಿಮಗೇನಾದ್ರೂ ಎಲೆಕ್ಷನ್ ಕಮಿಷನ್ ನ ವೋಟರ್ ಲಿಸ್ಟ್ ನಲ್ಲಿ ಗೊಂದಲಗಳಿವೆ ಅಂತ ಅನ್ಸಿದ್ರೆ ಅದಕ್ಕೆ ಅದರದೇ ಆದ ಫಾರ್ಮ್ಯಾಟ್ ಇದೆ. ಆ ಅರ್ಜಿಯನ್ನು ತುಂಬಿ ಕೆಳಗಡೆ ಸೂಚನೆಯನ್ನು ಓದಿ ಸಹಿ ಮಾಡಿ ಕೊಡ್ಬೇಕು. ರಾಹುಲ್ ಗಾಂಧಿ ಅವರು ಕೊಟ್ಟಿರ್ತಕ್ಕಂತ ಎಲ್ಲ ದಾಖಲೆಗಳು ಸುಳ್ಳು ಅಂತ ಸಾಬೀತಾದ್ರೆ ಜೈಲಿಗೆ ದಬ್ಬಲಾಗತ್ತೆ. ಹಂಗಾಗೆ ನೋಡಿ, ರಿಟರ್ನ್ ನಲ್ಲಿ ಅವರು ಬರೆದು ಕೊಡ್ತಾ ಇಲ್ಲ, ಬರೀ ಗಾಳಿಯಲ್ಲಿ ಗುಂಡು ಹೊಡೆದು ಹೋಗೋದು. ಜನರ ಮನಸ್ಸಲ್ಲಿ ಏನೋ ಒಂದು ಆಗ್ಬಿಟ್ಟಿದೆ. ಚುನಾವಣಾ ಆಯೋಗ ಅವ್ಯವಸ್ಥೆಯನ್ನು ಮಾಡ್ತಾ ಇದೆ. ರಾಹುಲ್ ಗಾಂಧಿ ಅವರ ಆರೋಪದಲ್ಲಿ ಸತ್ಯ ಇರಬಹುದಲ್ವಾ? ಈ ರೀತಿಯ ಹುಳ ಬಿಟ್ಬಿಡೋದು, ಹೋಗ್ಬಿಡೋದು. ಯಾಕಂದ್ರೆ ಜನಸಾಮಾನ್ಯರು ಅದ್ ಯಾವುದನ್ನು ಚೆಕ್ ಮಾಡೋದಕ್ಕೆ ಹೋಗೋದಿಲ್ಲ. ವಿರೋಧ ಪಕ್ಷದವರು ಆರೋಪ ಮಾಡ್ತಾ ಇದ್ದಾರೆ, ಇರಬಹುದೇನೋ ಅಂತ ಚರ್ಚೆಗಳು ಹುಟ್ಟಿಕೊಳ್ಳುತ್ತೆ. ಯಾಕೆ ಅಫಿಡವಿಟ್ ಕೊಡಬಾರ್ದು? ಇವ್ರು ಏನ್ ಅನ್ಕೊಂಡ್ಬಿಟ್ಟಿದ್ದಾರೆ, ಅತೀತರು, ನಾನು ಗಾಂಧಿ ಕುಟುಂಬಕ್ಕೆ ಸೇರಿದವನು, ಇವ್ರಿಗೆ ಏನಾದ್ರೂ ಸಪರೇಟ್ ಕಾನೂನುಗಳಿದಾವ? ಸ್ನೇಹಿತರೆ, ಒಂದು ವೇಳೆ ಏನಾದ್ರೂ 1 ವಾರದೊಳಗೆ ರಾಹುಲ್ ಗಾಂಧಿ ಅವರು ರಿಪ್ಲೈ ಕೊಡದೆ ಹೋದ್ರೆ
ಬೇಷರತ್ತು ಚುನಾವಣಾ ಆಯೋಗಕ್ಕೆ ಕ್ಷಮೆ ಯಾಚಿಸಬೇಕಾಗುತ್ತೆ. ಉಳಿದಿರೋದು ಎರಡೇ ದಾರಿ. ಒಂದು, ಕಂಪ್ಲೇಂಟ್ ಕೊಡ್ಬೇಕು, ಇಲ್ಲ ನಾನು ಮಾಡಿರೋ ಆರೋಪಗಳೆಲ್ಲ ನಿರಾಧಾರ ಅಂತ ಕ್ಷಮೆ ಯಾಚಿಸ್ಬೇಕು. ಇಲ್ಲದೆ ಹೋದ್ರೆ ಚುನಾವಣಾ ಆಯೋಗ ಆಕ್ಷನ್ಗೆ ಮುಂದಾಗುತ್ತೆ. ಮುಖಾಮುಲಾಜಿಲ್ಲದೆ ಜೈಲಿಗೆ ತಪ್ಪಲಾಗುತ್ತೆ. ಮಿನಿಮಮ್ 2 ವರ್ಷಗಳ ಕಾಲ ಶಿಕ್ಷೆ ವಿಧಿಸೋದಕ್ಕೆ ಪ್ರಾವಿಧಾನ್ಯತೆಗಳಿದಾವೆ ಕಾನೂನಲ್ಲಿ. ಮೊನ್ನೆ ತಾನೇ ಸುಪ್ರೀಂ ಕೋರ್ಟ್ ರಾಹುಲ್ ಗಾಂಧಿ ಅವರಿಗೆ ಛೀಮಾರಿ ಹಾಕಿದೆ. ನೀವು ನಿಜವಾಗ್ಲೂ ಭಾರತೀಯರಾ? ಹಿಂಗೆ ಕೇಳಿರೋದು ಸುಪ್ರೀಂ ಕೋರ್ಟ್ ನಾನಲ್ಲ. ಚೀನಾದವರು 10,000 ಸ್ಕ್ವೇರ್ ಕಿಲೋಮೀಟರ್ ಭಾರತದ ಭೂಭಾಗನ ಕಬ್ಜಾ ಮಾಡಿದ್ದಾರೆ. ಚೀನಿ ಸೈನಿಕರು ಭಾರತೀಯ ಸೈನಿಕರಿಗೆ ಹೊಡೆದಿದ್ದಾರೆ. ಇಂತಹ ಸ್ಟೇಟ್ಮೆಂಟ್ ಗಳನ್ನು ಕೊಟ್ಟಿದ್ರು ರಾಹುಲ್ ಗಾಂಧಿ. ಇದಕ್ಕೆಲ್ಲ ಏನಿದೆ ಆಧಾರ ನಿಮ್ಮಲ್ಲಿ? ನಿಜವಾಗ್ಲೂ ನೀವು ಭಾರತೀಯರ ಅಂತ ಪ್ರಶ್ನೆ ಮಾಡಿ ಮುಖಕ್ಕೆ ಮಹಾ ಮಂಗಳಾರತಿ ಎತ್ತಿತ್ತು ಸುಪ್ರೀಂ ಕೋರ್ಟ್ ಮೊನ್ನೆ ತಾನೆ. ಇವರ ಇಷ್ಟೆಲ್ಲ ಗಿಮಿಕಿಗೆ ಕಾರಣ ಬಿಹಾರ ಎಲೆಕ್ಷನ್. ಅಲ್ಲಿ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಆಗ್ತಾ ಇದೆ ವೋಟರ್ ಲಿಸ್ಟ್ ಅಲ್ಲಿ. ಮೊದಲಿನ ರೀತಿ ದಾಂಧಲಿ ಮಾಡಿ ಚುನಾವಣೆ ಗೆಲ್ಲೋದಿಕ್ಕೆ ಸಾಧ್ಯ ಇಲ್ಲ. ಇವರ ಕಾಲದಲ್ಲಿ ಎಲೆಕ್ಷನ್ ಕಮಿಷನ್ ನ ಚೀಫ್ ಯಾವ ರೀತಿ ಆಯ್ಕೆಯಾಗ್ತಾ ಇದ್ರು ಅನ್ನೋದು ಇಡೀ ದೇಶಕ್ಕೆ ಗೊತ್ತಿದೆ. ಈಗ ಇವರು ಇವಿಎಂ ಸರಿ ಇಲ್ಲ, ಚುನಾವಣಾ ಆಯೋಗ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅಂತಾರೆ. 60 ವರ್ಷಗಳ ಕಾಲ ದೇಶ ಆಳ್ತಲ್ಲ ಕಾಂಗ್ರೆಸ್. ಆಗ್ಲೂ ಚುನಾವಣಾ ಆಯೋಗ ಇತ್ತು. ವಿರೋಧ ಪಕ್ಷಗಳು ಇದೇ ರೀತಿ ಮತಗಳ್ಳತನದ ಬಗ್ಗೆ ಆರೋಪ ಮಾಡಿದ್ವಾ? ಇವ್ರಿಗೇನು ಅವ್ರ ಕಾಲದಲ್ಲಿ ಇತ್ತಲ್ಲ, ಇಡೀ ಬೂತೆ ಕ್ಯಾಪ್ಚರ್ ಮಾಡ್ಕೊಂಡು ಲೂಟಿ ಹೊಡೆದು ಗೆಲ್ತಾ ಇದ್ರಲ್ಲ. ಈಗ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ ಬಂದಿರೋದ್ರಿಂದ ಅದ್ಯಾವುದಕ್ಕೂ ಅವಕಾಶ ಇಲ್ಲ. ಈ ಎಲ್ಲ ಹತಾಶೆಗಳಿಂದಾಗಿ ಆರೋಪ ಮಾಡ್ತಾ ಇದ್ದಾರೆ ಚುನಾವಣಾ ಆಯೋಗದ ಮೇಲೆ. ಕೈಲಾಗದವನು ಮೈ ಪರಚಿಕೊಂಡ ಅನ್ನುವಂತೆ ಎಲೆಕ್ಷನ್ ಕಮಿಷನ್ ನ ಚೀಫ್ ರನ್ನ ಮಹಾಭಿಯೋಗ ಮಾಡಿ ಕಿತ್ತು ಹಾಕೋದಕ್ಕೆ ಮುಂದಾಗಿದೆ ಕಾಂಗ್ರೆಸ್ ಪಕ್ಷ. ಇವರು ಭೂಮಿ ಆಕಾಶ ಒಂದು ಮಾಡಿ ಸರ್ಕಸ್ ಮಾಡಿದ್ರು. ಚುನಾವಣಾ ಆಯುಕ್ತ ಜ್ಞಾನೇಶ್ ಕುಮಾರ್ ರನ್ನ ಕಿತ್ತು ಹಾಕೋದಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ 3/2 ಬಹುಮತ ಬೇಕಾಗತ್ತೆ. ಆಗಿರೋದು ಜಸ್ಟ್ ಪಾಸ್. 99 ಸೀಟ್ ಇಟ್ಕೊಂಡು ಚುನಾವಣಾ ಆಯುಕ್ತರನ್ನ ಮಹಾಭಿಯೋಗ ಮಾಡ್ತಾರಂತೆ ನೋಡಿ. ಎಂತಹ ಕಾಮಿಡಿ! ಚುನಾವಣಾ ಆಯೋಗದ ಅಧಿಕಾರಿಗಳಿಗೆ ಧಮಕಿ ಹಾಕ್ತಾರೆ. ಮುಂದೆ ನಾವು ಅಧಿಕಾರಕ್ಕೆ ಬಂದಾಗ ರಿಟೈರ್ಡ್ ಆದ್ರೂ ಬಿಡಲ್ಲ, ಹಾಗೆ ಮಾಡ್ತೇವೆ ಹೀಗೆ ಮಾಡ್ತೇವೆ ಅಂತ. ಇಂತಹವರು ಡೆಮಾಕ್ರಸಿ ಪ್ರಜಾಪ್ರಭುತ್ವನ ರಕ್ಷಣೆ ಮಾಡ್ತಾರಂತೆ. ಭೂತದ ಬಾಯಲ್ಲಿ ಭಗವದ್ಗೀತೆ. ಧಮಕಿ ಹಾಕುವ ಮೂಲಕ ಎದುರಿಸೋದಿಕ್ಕೆ ಪ್ರಯತ್ನ ಮಾಡೋದು. ಚುನಾವಣಾ ಆಯೋಗಕ್ಕೆ ಧಮಕಿ ಹಾಕ್ತಾರೆ ಅಂದ್ರೆ ಯೋಚನೆ ಮಾಡಿ. ಅಂತಿಂತವರಾದ್ರೆ ಪಿಲ ಸೇರಿ ಬಿಡ್ಬೇಕು. ಚುನಾವಣಾ ಆಯುಕ್ತ ಜ್ಞಾನೇಶ್ ಕುಮಾರ್ ಅವರು ಕ್ಲಿಯರ್ ಆಗಿ ಹೇಳ್ಬಿಟ್ಟಿದ್ದಾರೆ. ಒಂದು, ಕ್ಷಮೆಯಾಚನೆ ಮಾಡಿ, ಇಲ್ಲ ಅಫಿಡವಿಟ್ ಕೊಟ್ಟು ಕಂಪ್ಲೇಂಟ್ ಮಾಡಿ. ಈ 2 ಆಪ್ಷನ್ ನಿಮಗೆ ಉಳಿದಿರೋದು. ಇದರಲ್ಲಿ ಯಾವುದೂ ಮಾಡ್ಲಿಲ್ಲ ಅಂದ್ರೆ ಆಕ್ಷನ್ ಪಕ್ಕ ರೆಡಿಯಾಗಿ. ಗಂಟೆಗಟ್ಲೆ ಪ್ರೆಸೆಂಟೇಶನ್ ಮಾಡಿ ಹೇಳಿದ್ರಲ್ಲ, ಹಾಗಾಗಿದೆ ಹೀಗಾಗಿದೆ ಅಂತ. ಶಕ್ತಿ ಇದ್ರೆ ಮಾಡಿರೋ ಆರೋಪಗಳಿಗೆ ದಾಖಲೆ ಕೊಡಿ. ಚುನಾವಣಾ ಆಯೋಗ ತಪ್ಪು ಮಾಡಿದೆ ಅಂತ ಪ್ರೂವ್ ಮಾಡ್ಲಿ, ಹೆಡೆಮುರಿಗೆ ಕಟ್ಲಿ. ಇವರ ಸ್ಟ್ರಾಟಜಿ ನೋಡಿ. ಭ್ರಮೆಯನ್ನು ಸೃಷ್ಟಿ ಮಾಡುವುದು. ಮೋದಿ ಆಳ್ವಿಕೆಯಲ್ಲಿ ಏನೋ ಆಗಬಾರದು ಆಗೋಗ್ಬಿಟ್ಟಿದೆ. ದಾಂಧಲಿ ಮಾಡಿ ಮತಗಳ್ಳತನ ಅನ್ನೋ ಭ್ರಮೆಯನ್ನ ಸೃಷ್ಟಿ ಮಾಡಿ ಹಿಟ್ ಅಂಡ್ ರನ್ ಮಾಡಿ, ಹೌದಲ್ವಾ ಹಿಂಗೂ ಆಗಿರಬಹುದಲ್ವಾ, ಈ ರೀತಿಯ ಕನ್ಫ್ಯೂಷನ್ ಸ್ಟೇಟ್ ಆಫ್ ಮೈಂಡ್ ನ ಜನರಲ್ಲಿ ಕ್ರಿಯೇಟ್ ಮಾಡಿ ಓಡಿ ಹೋಗೋದು. ಇದೇ ನೋಡಿ ಮಾಡ್ತಾ ಇರೋದು ಇವರು. ಇದರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ಕಮೆಂಟ್ ಮಾಡಿ, ಲೈಕ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ನಮಸ್ಕಾರ.